ಇನ್ನು ಏನ್ ಮಾಡ್ತಿದ್ದೀರಾ ನೀವು? ಯಾರ್ ನಿಮ್ಗೆ ಊಟ ಮಾಡ್ಸಕ್ ಹೇಳಿದ್ದು? ಹಿಂಗ ಊಟ ಮಾಡ್ಸೋದು? ಇವಳು ಮಾತಾಡಿದ್ದನ್ನ ನಿನ್ನ ಕೇಳಿಸ್ಕೊಂಡಿಲ್ವಾ ಕಮಲಿ? ನಿಮಗ್ ಕೊಡ್ಬೇಕಾಗಿರೋ ಎಲ್ಲಾ ತರ ಎಚ್ಚರಿಕೆನೂ ಕೊಟ್ಟಾಗೈತೆ. ತಾತ ಈ ನಿಸಿಗ್ ಬರ್ಬೇಡಿ ಅಂತ ಓದ್ಕಿತಾನೆ ಹೇಳಿಲ್ವಾ? ಅವ್ರ ಮ್ಯಾಕ್ ಯಾಕೆ ನಿಮ್ಗೆ ಇಷ್ಟೊಂದು ದ್ವೇಷ? ನಾನ್ ನಿಮ್ಗೆ ಹೇಳಿದ ಮ್ಯಾಕು ಹಿಂಗ್ ಮಾಡಕ್ ಹೊಂಟಿದ್ದೀರಲ್ಲ. ನನ್ನ ಮೇಲೆ ಅಧಿಕಾರ ಮಾಡೋದಕ್ಕೆ ನೀನ್ ಯಾರೇ? ನೀನ್ ಯಾರು? ನಮ್ ತಾತ ಏನ್ ಮೊಮ್ಮಗಳು. ನನ್ ತಾತ ಏನ್ ಮೊಮ್ಮಗಳು. ನೀನು ಬೀದಿ ಭಿಕಾರಿ ಕಣೆ. ಈ ಮನೆಯಲ್ಲಿ ನೀನು ಒಬ್ಳಾಗ್ಬೇಕು ಅನ್ನೋ ಆಸೆ ನಿನಗೆ? ಆ ನಿನ್ನ ನನ್ ಕುಟುಂಬದ ದಿಸಕ್ಕೆ ಬರ್ಬೇಡಿ ಅಂತ ಏಟ್ ಕಿತ ಹೇಳಿವ್ನಿ. ನೀವು ಮಾಡೋದ್ನೆಲ್ಲ ನೋಡ್ಕೊಂಡು ಸುಮ್ಕೆ ಇವ್ನಿ ಅಂತ ನನ್ ಕೈ ಏನು ಮಾಡಕ್ ಆಗಕ್ಕಿಲ್ಲ ಅನ್ಕೊಂಡಿದ್ದೀರಾ? ಈಟ್ ಕಿತ ಬಾಯಲ್ಲಿ ಹೇಳ್ತಿದ್ದೆ, ಈಗ ನೋವಾಯ್ತೈತೆ ಅಲ್ಲರ? ಗಟ್ಟಿ ಮುಟ್ಟಾಗಿರೋ ನಿಮ್ಗೆ ನೋವಾಯ್ತೈತೆ ಅನ್ಯಾಕೆ? ನನ್ ತಾತಯ್ಯ ಅವ್ರು ಇಂಥ ಸ್ಥಿತಿಲಿ ಇರ್ಬೇಕಾದ್ರೆ ಅವ್ರ ಮ್ಯಾಕೆ ಬಲ ಪ್ರಯೋಗ ಮಾಡ್ತಿರಲ್ಲ, ಈಗ ಅರ್ಥ ಆಯ್ತಾ ಅವ್ರಿಗೆ ಏಟ್ ನೋವಾಯ್ತೈತೆ ಅಂತ? ಈ ನಿಮ್ ಯಾಕೆ ನನ್ನ ಕುಟುಂಬದ ದಿಸಿಗೆ ಬಂದ್ರೆ ಅಯ್ಯೇ ಇರಕ್ಕಿಲ್ಲ. ಈ ಮುದುಕಪ್ಪ ಇನ್ನು ಕುಟುಂಬನಾ? ಎಲ್ಲರೂ ಖುಷಿಯಾಗಿರ್ಬೇಕಾದ್ರೆ ತಾರಾ ಮಾತ್ರ ಯಾಕೆ ಇಲ್ಲಿ ಬಂದು ಕೂತಿದ್ದಾಳೆ? ತಾರಾ ಅವರೇ, ಒಳಗೆ ಬರ್ಬೋದಾ?
ಓಕೆ ತಾರವ್ರೆ, ಅರ್ಥ ಆಗುತ್ತೆ. ನಿಮಗೆ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ. ಹೌದು, ನಿಮಗೆ ನನ್ನನ್ನು ಮಾಮೂನು ಕಂಡ್ರೆ ಆಗಲ್ಲ ಅಲ್ವಾ? ನಮ್ಮ ಅನಿಕಾಗ್ ಮಾತ್ರ ನಿಮ್ಮ ಹತ್ರ ತುಂಬ ಕ್ಲೋಸು ಅಲ್ವಾ? ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಅವಳು ನಿಮ್ಮನ್ನ ರೋಲ್ ಮಾಡೆಲ್ ಅಂತ ಅಂದ್ಕೊಂಡು ಬೆಳೆದವಳು. ತಾರವ್ರೆ, ಒಬ್ಬ ತಾಯಿಯಾಗಿ ಮೊದಲು ನನಗೆ ಹೊಟ್ಟೆ ಕಿಚ್ಚು ಅನಿಸ್ತು. ಅದೇ ಆಮೇಲೆ ಮನೇಲೆ ಕೂರೋ ನನಗಿಂತ ನಾಲ್ಕಾರು ವ್ಯವಹಾರನ ಬುದ್ಧಿವಂತಿಕೆಯಿಂದ ಮಾಡೋ ನೀವೇ ಬೆಟರು ಅಂತ ಅನಿಸ್ತು. ನಮ್ಮ ಅನಿಕಾ ನಿಮ್ಮ ಹಾಗೆ ಏನಾದರೂ ಹಠ ಹಿಡಿದ್ರೆ ಅದು ಸಿಗೋ ತನಕ ಬಿಡಲ್ಲ. ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಪ್ಸೆಟ್ ಆಗ್ಬಿಡ್ತಾಳೆ. ನಿಮ್ಮ ಹಾಗೆ ನೋಡಿ, ಈಗ ನೀವು ಅಪ್ಸೆಟ್ ಆಗಿದ್ದೀರಲ್ಲ ಹಾಗೆ. ತಾರವ್ರೆ, ನಾನು ಕರೆಕ್ಟಾಗಿ ಹೇಳಿದ್ನಲ್ಲ? ಹಾಂ ನೋಡಿ, ನೀವು ಎಷ್ಟು ಇಂಟ್ರೆಸ್ಟಿಂದ ನನ್ನ ಮಾತು ಕೇಳ್ತಿದ್ದೀರಾ ಅಲ್ವಾ? ಹೋಗ್ಲಿ ಬಿಡಿ. ತಾರವ್ರೆ, ನನ್ನ ಮಾಮ್ ನನ್ನ ಬಗ್ಗೆ ಎಷ್ಟು ಕಾಳಜಿ ತಗೋತಾರೋ ಹಾಗೆ ನಾನು ಅನಿಕಾ ಮೇಲೆ ತುಂಬ ಕಾಳಜಿ ತೋರಿಸ್ತೀನಿ. ಇಷ್ಟೆಲ್ಲ ಮಾಡಿದ ನಾನು ನಮ್ಮ ಬೇಬಿ ಸಂತೋಷದ ಬಗ್ಗೆ ಯೋಚನೆ ಮಾಡದೇ ಇರ್ತೀನ ಹೇಳಿ? ತಾರವ್ರೆ, ನಿಮ್ಗೊಂದು ಗುಟ್ಟು ಹೇಳ್ತೀನಿ ಕೇಳಿ. ಏನೇ ಆಗಲಿ, ನಿಮ್ಮ ಮಗ ಋಷಿ ಮದುವೆ ಆಗೋದು ನಮ್ಮ ಬೇಬಿ ಅನಿಕಾನೇ. ನಿಮ್ಮ ಮನೆ ಸೊಸೆ ನನ್ನ ಮಗಳು. ಇದರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಅದು ಹೇಗಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀರಾ? ಯಾಕಂದರೆ ನಮ್ಮ ಮಾಮ್ ಪ್ಲ್ಯಾನ್ ಬಗ್ಗೆ ನನಗೆ ಫುಲ್ ನಂಬಿಕೆ ಇದೆ. ಈ ಮರುಮದುವೆ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಎಲ್ಲ ಆಸ್ತಿನೂ ನಮ್ಮ ಬೇಬಿ ಹೆಸರಿಗೆ ಬರೆಸ್ಕೊಂಡು ನೆಕ್ಸ್ಟ್ ಮದುವೆ ಮಾತುಕತೆನೆ. ನಿಂಜು ಆದರೆ ಊರ್ಮಿಳಾ, ಋಷಿ ಕಮಲಿನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಹಠ ಹಿಡಿದು ಕೂತಿದ್ದಾನೆ, ಗೊತ್ತಲ್ವಾ ನಿಮಗೆ? ಅಷ್ಟೇ ಯಾಕೆ ಈಗಲೂ ಎಲ್ಲರ ಮುಂದೆ ಕಮಲಿನೇ ಋಷಿನ ಮೋಡಿ ಮಾಡಿ ಇಟ್ಕೊಂಡಿರೋದು. ಇದರಲ್ಲಿ ನಿಮ್ಮ ಮಗನ ತಪ್ಪೇನೂ ಇಲ್ಲ ಪಾಪ. ಆ ಕಮಲಿ ಯೋಗ್ಯತೆ ಏನು ಅಂತ ಅವಳಿಗೆ ಅರ್ಥ ಮಾಡಿಸಿದ್ರೆ ಅವಳಾಗವಳೆ ಋಷಿನ ಬಿಟ್ಟು ಓಡಿ ಹೋಗ್ತಾಳೆ. ಒಟ್ಟಿನಲ್ಲಿ ನಾನು ನೀವು ಬೀಗರಾಗೋದಂತೂ ಪಕ್ಕ. ಅರೆ ತಾರಾ ಅವರೇ, ಈಗಲಾದರೂ ಸ್ವಲ್ಪ ಸ್ಮೈಲ್ ಮಾಡಿ ಪ್ಲೀಸ್. ನನ್ನ ಮದುವೆ ನಡೀತಾ ಇದೆ. ಹಲೋ ಸಂಭು, ರೆಡಿನಿಲ್ಲ? ರೆಡಿ. ಓಕೆ.
ಎಷ್ಟು ಬೇಗ ಬಿತ್ಕೊಂಡಿದ್ದಾವೆ ನೋಡು ನಿಂಗೆ. ಅವಳ ಫ್ರೆಂಡ್ಸ್ ಅಲ್ವಾ, ಇನ್ನೇಗಿರ್ತಾರೆ. ಏನೋ ನಾವು ಬಂದು ರೂಮ್ ಕಿತ್ಕೊಳ್ಳೋ ಹಾಗೆ. ಕಿತ್ಕೊಳ್ಳೋದ ಇವುಗಳು ಹೆಂಗ್ ಓಡತ್ವೆ ನೋಡಿವಾಗ. ತಂಬು ಇಂಕಿ ಪಿಂಕಿನ ಯಾವ ಹೆಸರೇಳಿ ಎದುರಿಸಿದ್ವಿ, ಈಗ ದೆವ್ವ. ಪಾಪ ಮಾಡಿದವ್ರಿಗೆ 108 ಭಯ. ಏನೇ ಈ ಮುದುಕ ನಿನ್ನ ತಾತ ಅನ್ನಪೂರ್ಣ ನಿಮ್ಮ ಅಜ್ಜಿ ಅಂದ ಮಾತ್ರಕ್ಕೆ ನೀನು ಈ ಕುಟುಂಬದೊಳಾಗ್ಬಿಡ್ತೀಯನೆ. ಏ ಭಿಕಾರಿ, ಏನೋ ವಯಸ್ಸಿನ ಅಬ್ಬರ ನನ್ನ ವಿರುದ್ಧ ಮಾತಾಡ್ತಾಳೆ ಅಂತ ನಾನ್ ಅನ್ಕೊಂಡ್ರೆ ಏನೇ ಏನಿಂದು? ಈ ಮನೆ ಊಟ ತಿಂದು ನನಗೆ ಕೊಬ್ಬೇರಿದೆ ಕಣೆ. ನನ್ನ ಕೈನೇ ತಿರುಸ್ತೀಯ ನೀನು? ಆ
ಏನಾಯಿತು? ಪೊಲೀಸವ್ರು ಏನಾದರೂ ಹೇಳಿದ್ರಾ? ದೇ ಆರ್ ಸರ್ಚಿಂಗ್ ರಿಷಿ. ನನಗೂ ಕಾಲ್ ಬಂತು. ಮಂಗಳಮ್ಮ ಮಾರಾಪುರಕ್ಕೆ ಏನಾದರೂ ಹೋಗಿರ್ಬೋದು ಅಂತ ಪೊಲೀಸರು ಅವ್ರ ಮನೆಗೂ ಹೋಗಿದ್ರಂತೆ. ಹಾಂ, ಏನಂತ? ಇಲ್ಲ ರಿಷಿ, ಅಲ್ಲೂ ಇಲ್ಲ. ಪೊಲೀಸರು ಎಲ್ಲ ಕಡೆ ಹುಡುಕ್ತಿದ್ದಾರೆ. ನಮ್ಮ ಗಿರೀಶ್ ಅವ್ರ ತಂದೆ ಇನ್ಫ್ಲುಯೆನ್ಸ್ನ ಯೂಸ್ ಮಾಡಿಕೊಂಡು ಹುಡುಕ್ಸ್ತಿದ್ದಾರೆ. ಏನಾದರೂ ವಿಷಯ ಗೊತ್ತಾದರೆ ನನಗೆ ಕಾಲ್ ಮಾಡ್ತೀನಿ. ಹಾಂ ಅಣ್ಣ, ಯಾ ರಿಷಿ, ನಿನ್ಗೇನು ಅನ್ಸುತ್ತೆ? ಮಂಗಳಮ್ಮ ಖಂಡಿತ ಸಿಗ್ತಾರಲ್ವಾ? ಡೋಂಟ್ ವರಿ ರಿಷಿ. ದಿಸ್ ಇಸ್ ನಾಟ್ ಅ ಕಿಡ್ನ್ಯಾಪ್ ಆರ್ ಸಮಥಿಂಗ್. ಅವರು ಜಸ್ಟ್ ಮನೆ ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಅವ್ರು ಸಿಕ್ಕೇ ಸಿಗ್ತಾರೆ, ನೀನು ಟೆನ್ಷನ್ ಮಾಡ್ಕೋಬೇಡ. ಹ್ಞೂ ಅಣ್ಣ, ಅವ್ರು ಸಿಕ್ಕಿದ್ರೆ ಸಾಕು. ಸರಿ, ಬಾಯ್. ಬಾಯ್ ರಿಷಿ. ಅಪ್ಪ ವೀಲ್ಚೇರಿಂದ ಎದ್ದು ಬೀಳೋದಕ್ಕೆ ಹೇಗೆ ಸಾಧ್ಯ ಆತ್ತೆ? ನೀವು ನೋಡಿದ್ರಾ? ನಾನು ನೋಡಿದೆ ಸರ್. ತಾತಯ್ಯ ಎದ್ದು ನಡೆಯಕ್ಕೆ ಪ್ರಯತ್ನ ಮಾಡಿ ಕೆಳಗೆ ಬಿದ್ರು. ಹೌದಾ ಕಮಲಿ? ತಾತ ನಡೆಯೋಕೆ ಪ್ರಯತ್ನ ಪಟ್ರ? ಅವರೇ ಇದ್ರ? ನಿಜವಾಗ್ಲೂ ಕಮಲಿ? ಹ್ಞೂ ಅಜ್ಜಿ. ಅದೇನಾಯ್ತಂದ್ರೆ, ಅಯ್ಯೋ ನನ್ನನ್ನು ಕೇಳು ಅನ್ಪೂರ್ಣ, ನಾನು ಇಲ್ಲೇ ಇದ್ದೀನಲ್ಲ, ನಾನು ಹೇಳ್ತೀನಿ. ಅಣ್ಣ ಪಾಪ ಊಟ ಮಾಡ್ಲಿ ಅಂತ ಊಟ ತಗೊಂಡ್ ಬಂದ. ಅದೇ ಟೈಮ್ಗೆ ಕರೆಕ್ಟಾಗಿ ಕಮಲಿನು ಅಣ್ಣನ್ ನೋಡೋದಕ್ ಬಂದ್ಲು. ಸರಿ ಅಂತ ನಾನು ಅವಳು ಏನೋ ಮಾತಾಡ್ತಾ ಇದ್ವಾ, ಅಣ್ಣ ಇದ್ದಕ್ಕಿದ್ದ ಹಾಗೆ ಮೆಲ್ಲಿಗೆ ಎದ್ದೇಳೋದಕ್ ಪ್ರಯತ್ನ ಪಡ್ತಿದ್ದಾನೆ. ನಮಗಂತ ನೋಡಿ ಇಬ್ಬರಿಗೂ ಶಾಕ್ ಆಗೋಯ್ತು ಅಲ್ವಾ ಕಮಲಿ? ಅಣ್ಣ ಇನ್ನೇನ್ ನಡ್ಕೊಂಡ್ ಬರ್ತಾನೆ ಅನ್ಕೊಳ್ಳೋ ಅಷ್ಟರಲ್ಲಿ ಧಪ್ಪಂತ ಬಿದ್ದೆ ಹೋಗ್ಬಿಟ್ಟ ಅನ್ಪೂರ್ಣ. ಅಮ್ಮ, ಇಷ್ಟು ದಿನದ ನಿಮ್ಮ ಪ್ರಾರ್ಥನೆ ಈಗ ಈಡೇರ್ತಾ ಇದೆ ಅಮ್ಮ. ಅಪ್ಪ ಮೊದಲಿನ ಹಾಗೆ ಆದರೆ ಸಾಕಮ್ಮ. ಅತ್ತೆ, ಇಲ್ಲೇ ಪಕ್ಕದಲ್ಲಿರೋ ಸಿಟಿ ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ, ಇನ್ನೇನು ಬಂದ್ಬಿಡ್ತಾರೆ. ಅನಿತಾ, ಯಾಕೆ ಋಷಿ ಟೆನ್ಷನ್ ಎಲ್ಲಿದೆಯಾ? ನಥಿಂಗ್. ಆ್ಯಕ್ಚುಲಿ ನಾನು ಕೇಳಿಸ್ಕೊಂಡೆ, ಮಂಗಳಮ್ಮ ಕಾಣಿಸ್ತಿಲ್ವಾ? ಮಂಗಳಮ್ಮ ಅಂದರೆ ನಿಮ್ಮ ಮನೇಲಿ ಕೆಲಸ ಮಾಡ್ತಿದ್ರಲ್ಲ ಅವರಾ? ನೀನು ಯಾಕೆ ಇಲ್ಲಿ ಬಂದೆ? ನಾನು ಫೋನಲ್ಲಿ ಏನು ಮಾತಾಡ್ತಾ ಇದೀನಿ ಅಂತ ಕೇಳಿಸ್ಕೊಳ್ಳೋದಕ್ಕ? ಅಯ್ಯೋ ನೋ ರಿಷಿ, ಐ ವಾಸ್ ಜಸ್ಟ್ ಸ್ಟಾಪ್ ಇಟ್. ರಿಷಿ ವೇಟ್, ಐ ಆಮ್ ಸೋ ಸಾರಿ ರಿಷಿ, ನಾನು ಬೇಕು ಅಂತ ಕೇಳಿಸ್ಕೊಂಡಿಲ್ಲ, ಐ ಸ್ವೇರ್. ಜಸ್ಟ್ ಲಿಸನ್ ಟು ಮೀ. ನಿಮ್ಮ ಮನೆ ಕೆಲಸದವ್ರು ಕಾಣಿಸ್ತಿಲ್ಲ ಅಂತ ನೀನು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ನಿನ್ನ ಹತ್ರ ಮಾತಾಡೋದಕ್ಕೆ ಒಂಚೂರು ಇಷ್ಟ ಇಲ್ಲ ನನಗೆ. ಇಲ್ಲಿಂದ ಹೊರಟೋಗು. ಫೈನ್ ರಿಷಿ, ನಾನು ನಿನ್ನ ಡಿಸ್ಟರ್ಬ್ ಮಾಡಲ್ಲ. ಬಟ್ ಒಂದು ಮಾತ್ರ ನೆನ್ಪಿಟ್ಕೊ, ನಿನ್ನ ಜೊತೆ ಯಾರು ಇರ್ತಾರೋ ಯಾರು ಇರಲ್ವೋ, ಬಟ್ ನಾನು ಯಾವತ್ತಿಗೂ ನಿನ್ನ ಜೊತೆ ಇರ್ತೀನಿ. ಐ ವಿಲ್ ಆಲ್ವೇಸ್ ಬಿ ವಿತ್ ಯು.